2020 ಆಗಸ್ಟ್ 31 ನನಗೆ ಕರೆಕ್ಟಾಗಿ ಜ್ಞಾಪಕ ಇದೆ. ಸೊ ನನಗೊಂದು ಚಿಕ್ಕ ಒಂದು ಆಕ್ಸಿಡೆಂಟ್ ಅನ್ನೋದು ಆಯಿತು. ಸೊ ಆ ಒಂದು ಟೈಮಲ್ಲಿ ನನ್ನ ಮೊಬೈಲ್ ಅನ್ನೋದು ಕಳೆದೋಯ್ತು. ಸೊ ಅಲ್ಲಿವರೆಗೂ ನನ್ನ ಆ ಒಂದು ಮೊಬೈಲಲ್ಲಿ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ವೀಡಿಯೋ, ಒಂದು 500+ ವೀಡಿಯೋ ಅನ್ನೋದನ್ನು ಮಾಡಿರ್ತೀನಿ. ಸೊ ಎಲ್ಲರ ಹತ್ರನೂ ಮೊಬೈಲ್ ಅನ್ನೋದು ಇರುತ್ತೆ ಈ ಕಾಲದಲ್ಲಿ. ಲೈಕ್ ಈಗ ರೀಸೆಂಟ್ ಟೈಮಲ್ಲಿ ಸೊ ನೀವೊಂದು 15,000ನೋ ಇಲ್ಲ 12,000ನೋ ಯಾಕೆ ಒಂದು 10,000 ರೂಪೀಸ್ ಕೊಟ್ಟು ಒಂದು ಮೊಬೈಲ್ನ ತಗೊಂಡ್ರು ಸೊ ಆ ಒಂದು ಮೊಬೈಲಿಂದನೂ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು, ಕಾಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮ ಮೊಬೈಲಿಂದ ನೀವು ಜಾಸ್ತಿ ಕಾಸನ್ನ ಅರ್ನ್ ಮಾಡ್ಬೋದು. ನಾನು ಈ ಮೊಬೈಲ್ನ ನಾನು ತಗೊಳೋದಕ್ಕೆ ನಾನು ಇನ್ವೆಸ್ಟ್ ಮಾಡಿದ್ದ ಆಲ್ಮೋಸ್ಟ್ ಇದೆಷ್ಟು, ಒಂದು 13,500 ಅನಿಸುತ್ತೆ, ನಾನು ಮರ್ತೋದೆ ಎಷ್ಟು ಅಂತ. ಸೊ ಇದರಲ್ಲಿ ಇದನ್ನು ನಾನು ತಗೊಳೋದಕ್ಕೆ ಸ್ಪೆಂಡ್ ಮಾಡಿದ್ದು ಒಂದು 13,000 14,000 ಇಟ್ಕೊಳ್ಳಿ, ಓಕೆ, 14,000. ಸೊ ಇಲ್ಲಿವರೆಗೂ ಈ ಮೊಬೈಲ್ನ ಯೂಸ್ ಮಾಡಿ ನಾನು ಎಷ್ಟು ಅಮೌಂಟ್ ಅರ್ನ್ ಮಾಡಿರ್ತೀನಿ ಅಂದರೆ ಸೊ ಲ್ಯಾಕ್ ಪ್ಲಸ್ಸೇ ಹೋಗಿರುತ್ತೆ, ಜಾಸ್ತಿ ಲ್ಯಾಕ್ಸ್ ಮೇಲೇ ಹೋಗಿರುತ್ತೆ. ಬಿಕಾಸ್ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಇದನ್ನು ಇಟ್ಕೊಂಡೇ ನಾನು ಜಾಸ್ತಿ ಕೆಲಸ ಮಾಡ್ತಿದ್ದೀನಿ. ಓಕೆ, ಮೈ ಎಂಟೈರ್ ಲೈಫ್ ಬಿಕೇಮ್ ಇನ್ ಟು ದಿಸ್. ಸೊ ಜಾಸ್ತಿ ಜನ ಕೇಳ್ತಾರೆ ಏನಕ್ಕೂ 1 ಲಕ್ಷ ಕೊಟ್ಟು ಫೋನ್ ತೊಗೊತಾರೆ, ಸೊ ಏನಕ್ಕೆ ಬಂದ್ಬಿಟ್ಟು ಅಷ್ಟು ಕಾಸು ಕೊಟ್ಟು ಫೋನ್ ತೊಗೊತಾರೆ ಅಂತ ಜಾಸ್ತಿ ಜನ ಅಂದ್ಕೊಂಡಿದ್ದಾರೆ. ಜಾಸ್ತಿ ಜನ ತೊಗೊಳೋದು ಏನಕ್ಕೆ ಅಂದರೆ ಅವರ ಫೋಟೋಸ್ನ ಇಟ್ಕೊಳೋದಕ್ಕೆ, ಹಿಡಿಯೋಕ್ಕೆ, ಮತ್ತು ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಗೇಮ್ ಆಡೋದಕ್ಕೆ ಒಬ್ಬೊಬ್ರಿಗೂ ಒಂದೊಂದು ರೀಸನ್ ಇರುತ್ತೆ. ಬಟ್ ನನ್ನ ಪ್ರಕಾರ ಮೊಬೈಲ್ ಅನ್ನೋದು ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಈಗ ನಾನು ಈ ಒಂದು ಮೊಬೈಲ್ನ ನಾನು ಚೇಂಜ್ ಮಾಡಲ್ಲ, ಇಟ್ಸ್ ವರ್ಕಿಂಗ್ ಆಬ್ಸಲ್ಯೂಟ್ಲಿ ಫೈನ್. ಸೊ ನಾನು ಇದ್ರ ಜೊತೆನೇ ಇರ್ತೀನಿ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಏನು ಮಾತಾಡ್ತೀನಿ ಅಂದರೆ ಸೊ ನನ್ನ ಒಂದು ಮೊಬೈಲ್, ಸೊ ಕೀಪಿಂಗ್ ದಿಸ್ ಮೊಬೈಲ್ ಐ ಹರ್ನ್ಡ್ ಅ ಲಾಟ್ ಆಫ್ ರೆವೆನ್ಯೂ ಸ್ಟ್ರೀಮ್ಸ್. ಆ ಒಂದು ರೆವೆನ್ಯೂ ಸ್ಟ್ರೀಮ್ಸ್ನ ನಾನಿಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಒನ್ ಬೈ ಒನ್ ಆಗಿ ಇಂಡೈರೆಕ್ಟಾಗಿ ನಾನು ನಿಮಗೆ ಹೇಳ್ಕೊಂಡೇ ಹೋಗ್ತೀನಿ. ನಂಬರ್ 1 ಸೋರ್ಸ್ ಆಫ್ ಇನ್ಕಮ್ ಥ್ರೂ ಮೈ ಮೊಬೈಲ್ ಅಂತ ಕೇಳಿದ್ರೆ ಅದು ನನ್ನ ಕೆಲಸನೇ, ನನ್ನ ಒಂದು ಜಾಬ್. ಓಕೆ, ಸೊ ನಾನೊಂದು ಸರ್ಟಿಫೈಡ್ ಫಿಟ್ನೆಸ್ ಕೋಚ್ ಆ್ಯಂಡ್ ನ್ಯೂಟ್ರಿಷನಿಸ್ಟ್ ಆಗಿರೋದ್ರಿಂದ ಸೊ ನಾನೊಂದು ಕಂಪನಿ ಜೊತೆ ಅಸೋಸಿಯೇಟ್ ಆಗಿದ್ದೀನಿ. ಸೊ ಅವ್ರ ಜೊತೆ ನಾನು ವರ್ಕ್ ಮಾಡ್ತಿದ್ದೀನಿ. ಸೊ ವರ್ಕ್ ಮಾಡೋದು ಕಂಪ್ಲೀಟಾಗಿ 8 ಅವರ್ಸಿಂದ ಒಂದು 9 ಅವರ್ಸ್, ಒಂದೊಂದು ದಿನ ಒಂದು 10 ಸೆಷನ್ ಕೂಡ ತೊಗೊಂಡಿರೋ ದಿನಗಳೆಲ್ಲ ಇದ್ದಾವೆ. ಸೊ ಆ ಥರ ಒಂದು ಟೈಮಲ್ಲಿ ಈ ಮೊಬೈಲಲ್ಲೇ ನಾನು ಗೂಗಲ್ ಮೀಟ್ ಯೂಸ್ ಮಾಡ್ತೀನಿ. ಗೂಗಲ್ ಮೀಟ್ ಯೂಸ್ ಮಾಡಿನೇ ನನ್ನ ಕ್ಲಾಸಸ್ನೆಲ್ಲ ನಾನು ತೊಗೊಳೋದು. ಸೊ ದಿಸ್ ಈಸ್ ಮೈ ಪ್ರೈಮ್ ವೇ. ಸೊ ಆವ್ರೇಜಾಗಿ ಓಕೆ, ಸೊ ನನ್ನ ಒಂದು ಇನ್ಕಮ್ ಬಂದುಬಿಟ್ಟು ತುಂಬಾ ವೇರಿ ಆಗ್ತಾ ಇರುತ್ತೆ. ಬಟ್ ಆವ್ರೇಜಾಗಿ ಒಂದು 20,000 ಅಂತ ಇಟ್ಕೊಳ್ಳಿ. ಓಕೆ, ಒಂದು 20,000 ಅಂದರೆ ನಾನು ಆಲ್ಮೋಸ್ಟ್ 18 ಮಂತ್ಸ್ ಮೇಲೆ ಆಯಿತು ನನ್ನ ಕೆಲಸಕ್ಕೆ ಜಾಯ್ನ್ ಆಗಿ, 1.5 ವರ್ಷ ಮೇಲೆ ಆಯಿತು. ಸೊ ನಾನೀಗ ವರ್ಕ್ ಮಾಡ್ತಿರೋ ಕಂಪನಿದಲ್ಲಿ ಆಸ್ ಅ ಕೋಚ್ ಆಗಿ. ಸೊ ಒಂದು 20,000 ಅಂತ ಇಟ್ಕೊಂಡ್ರು ಸೊ ಎಷ್ಟಾಯಿತು ಅಂತ ನೀವು ಲೆಕ್ಕ ಮಾಡ್ಬೋದು. ಸೊ ಆವ್ರೇಜಾಗಿ ಒಂದು 20 ಅಂದರೆ ಲೈಕ್ ಒಂದು ವರ್ಷಕ್ಕೆ ಲೆಟ್ಸ್ ಕ್ಯಾಲ್ಕುಲೇಟ್ ಅಲ್ಲ. ಸೊ 20, ಓಕೆ, ಸೊ ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, 20,000 1,60,000 1,80,000 ಅದು ಮೇಲೇ ಆಗಿದೆ, ಒಂದು 2 lakhsವರೆಗೂ ಅಂದರೆ ಸೊ ಇಟ್ ಹ್ಯಾಸ್ ಹೆಲ್ಪ್ಡ್ ಮೀ. ಸೊ ಅಷ್ಟೊಂದು ಅಮೌಂಟ್ ಬೇರೆ ಬೇರೆ ಜಾಗದಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ಈಗ ಸ್ಯಾಲ್ರಿ ಹೆಂಗೆ ತೊಗೊತೀವೋ ಬೈ ದ ಎಂಡ್ ಆಫ್ ದ ಮಂತ್ ಏನೂ ಇರಲ್ಲ ಅಲ್ಲ. ಸೊ ಅದೇ ಥರ ಸೊ ಇದನ್ನ ಇಟ್ಟು ನಾನು ಜನ್ರೇಟ್ ಮಾಡಿರೋದು ಒನ್ ಇನ್ಕಮ್ ಅದು. ಸೊ ನನ್ನ ಒಂದು ಪ್ರೈಮರಿ ಜಾಬ್ ಇನ್ಕಮ್. ಸೆಕೆಂಡ್ ಇನ್ಕಮ್ ಏನು ಅಂದರೆ ಲಾಸ್ಟ್ ಇಯರ್, ಸೊ 2021 ಲಾಸ್ಟ್ ಇಯರ್ 22 ಅಲ್ಲ, ಸೊ 2021 ನವಂಬರಲ್ಲಿ ನನಗೊಂದು ಆಪರ್ಚುನಿಟಿ ಸಿಕ್ತು. ಸೊ ಟ್ರೀಲ್ಸ್ ಅನ್ನೋ ಒಂದು ಕಂಪನಿ, ಅವ್ರಿಗೆ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅವ್ರು ನಮ್ಮ ಹತ್ರ ಬಂದಿದ್ದರು. ಸೊ ಅಲ್ಲಿ ನಾನು ಕಾಂಟೆಂಟ್ನ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಅವ್ರು ನನಗೆ ಅಮೌಂಟ್ ಅನ್ನೋದನ್ನು ಪೇ ಮಾಡ್ತಾಯಿದ್ರು, ಒಳ್ಳೆ ಅಮೌಂಟೇ ಪೇ ಮಾಡಿದ್ರು. ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೇನೋ 400 ರೂಪೀಸ್ ಪೇ ಮಾಡಿದ್ರು. ಸೊ ಫಸ್ಟ್ ತಿಂಗಳಿಗೆ, ಆಮೇಲೆ ಸೆಕೆಂಡ್ ತಿಂಗಳಿಗೆ 600 ರೂಪಾಯಿ ಪೇ ಮಾಡಿದ್ರು. ಆಮೇಲೆ ಥರ್ಡ್ ಮಂತಲ್ಲಿ ನಾನು ಚೆನ್ನಾಗಿ ಕಾಂಟೆಂಟ್ ಕ್ರಿಯೇಟ್ ಆಗ್ತಾಯಿದೆ, ನನ್ನ ವ್ಯೂಸ್ ಎಲ್ಲ ಹೋಗ್ತಿದೆ ಅಂತ 3,500 ಪೇ ಮಾಡಿದ್ರು. ಸೊ ಫೋರ್ತ್ ಮಂತು ಅದು 4,000 ಇದ್ದಿದ್ದು 3,500 ಇದ್ದಿದ್ದು 6,000 ಆಯಿತು. ಸೊ ಆಮೇಲೆ 9,000 ಆಯಿತು. 9,000ನ ನೆಕ್ಸ್ಟ್ ನನಗೊಂದು ಮೂರು ತಿಂಗಳವರೆಗೂ ನನಗೆ ಪೇ ಮಾಡಿದ್ರು. ಆಲ್ಮೋಸ್ಟ್ ಒಂದು 5ರಿಂದ ಒಂದು 6 ತಿಂಗಳು ನಾನು ಆ ಒಂದು ಆ್ಯಪಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ನನಗೆ 2 ಮಿಲಿಯನ್ಸ್ ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಈಗ ಅದರಲ್ಲಿ ನಾನು ಆ್ಯಕ್ಟಿವ್ ಆಗಿ ಇಲ್ಲ. ಓಕೆ, ಸೊ ಅದು ಒನ್ ಆಫ್ ದ ಇನ್ಕಮ್. ಸೊ ನಾನು ಆ ಮನಿನೆಲ್ಲ ನಾನು ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಸೊ ಈ ವರ್ಷ ನಾನು ಎಲ್ಲದನ್ನೂ ಸ್ವಲ್ಪ ಟ್ರ್ಯಾಕಲ್ಲಿ ಇಡೋಣ ಅಂತ ಇದ್ದೀನಿ. ಸೊ ಆ ಒಂದು ಅಮೌಂಟ್, ಸೊ ಆ ಅಮೌಂಟ್ನ ಸೇರಿಸಿಟ್ಟೆ ನಾನು ಒಂದು ಮೊಬೈಲ್ ತೊಗೊಂಡಿರ್ಬೋದು. ಬಟ್
ಐ ಡಿಡೆಂಟ್ ಡೂ ದ್ಯಾಟ್. ಓಕೆ, ಸೊ ನಾನು ಕಾಸನ್ನ ತೊಗೊತೀನಿ ಬೇರೆ ಜಾಗದಲ್ಲಿ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಿರ್ತೀನಿ, ಕೋರ್ಸ್ ತೊಗೊಂಡ್ಬಿಡ್ತೀನಿ, ಏನೇನೋ ಮಾಡ್ತಿರ್ತೀನಿ. ಸೊ ದಿಸ್ ಇಯರ್ ಮೈ ಮೇನ್ ಗೋಲ್ ಇಸ್ ಟು, ಸೊ ಆ ಒಂದು ಬ್ಯಾಂಕ್ ಸ್ಟ್ಯಾಕ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು. ಸೊ ಸ್ಟ್ರಾಂಗ್ ಮಾಡಿದ್ಮೇಲೆ ನಮ್ಮದೇ ಓನಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ. ಸೊ ಲೆಟ್ಸ್ ಸಿ ಹೌ ದಟ್ ಗೋಸ್. ಓಕೆ, ಈ ವರ್ಷದಲ್ಲಿ. ಸೊ ಈಗ ಸೆಕೆಂಡ್ ಸ್ಟ್ರೀಮ್ನ ನಾನು ಹೇಳಿದ್ದಾಯಿತು. ಸೊ ಥರ್ಡ್ ಸ್ಟ್ರೀಮ್ ಅಂತ ನೋಡಿದ್ರೆ ಏನೂ ಇಲ್ಲ. ಥರ್ಡ್ ಸ್ಟ್ರೀಮ್ ಬೇರೆ ಏನು ರೀತಿಯ ಕೆಲಸ ಮಾಡಿ ಇದರಿಂದ ಅಮೌಂಟ್ ಬಂದಿದೆ ಈ ಫೋನಿಂದ ಅಂತ ಕೇಳಿದ್ರೆ, ಸೊ ಥರ್ಡ್ ಸ್ಟ್ರೀಮ್ ಬಂದುಬಿಟ್ಟು ಮಾಜ್ ಹೇಳ್ಬೋದು. ಓಕೆ, ಸೊ ಮಾಜಲ್ಲೂ ಥರ್ಡ್ ಫೋರ್ತ್ ಇನ್ನೊಂದು ಸ್ಟ್ರೀಮ್ ಇದೆ, ಅದನ್ನು ಹೇಳ್ತೀನಿ. ಓಕೆ, ಸೊ ಮಾಜ್ ಹೇಳ್ಬೋದು. ಸೊ ಈಗ 2022ದಲ್ಲಿ ನವಂಬರಲ್ಲಿ, ಓಕೆ ಡಿಸೆಂಬರಲ್ಲ, ನವಂಬರಲ್ಲಿ ನಾನು ಸುಮ್ಮನೆ ಮಾಜ್ನ ಸರ್ಚ್ ಮಾಡ್ತಿದ್ದಾಗ ಸೊ ಅಲ್ಲಿ ವಾಲೆಟ್ ಅನ್ನೋ ಒಂದು ಆಪ್ಷನ್ ಇತ್ತು. ಅಲ್ಲಿ ಏನಿದು ವಾಲೆಟ್ ಇದೆ ಅಂತ ಹೋಗಿ ನೋಡಿದ್ರೆ, ಸೊ ಅದರಲ್ಲಿ ನನಗೆ ಒಂದು 6000 ಅಕ್ಯುಮುಲೇಟ್ ಆಗಿತ್ತು. ಸೊ ಟ್ಯಾಕ್ಸಸ್ ಎಲ್ಲ ಹಿಡಿದು ಒಂದು 5500 ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಯಿತು. ಸೊ ಅದು ಕ್ರಿಯೇಟರ್ಸ್ ಫಂಡ್, ಅದು ಹೆಂಗೆ ಬಂತಂತ ನನಗೆ ಗೊತ್ತಿಲ್ಲ, ಬಟ್ ವಾಲೆಟ್ ಅಂತ ಇತ್ತು. ಸೊ ನಾನು ಮಾಜಲ್ಲಿ ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. 19ಇಂದನೇ ಇಟ್ಕೊಬೋದು, 20ಇಂದ ಆ ಟಿಕ್ಟಾಕ್ ಯಾವಾಗ ಬ್ಯಾನ್ ಆಯ್ತಲ್ಲ, ಸೊ ಆಮೇಲೆ ಮಾಜ್ ಬಂದು ನಾನು ಜನರಲಾಗಿ ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ತುಂಬ ಸೀರಿಯಸ್ ಆಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿವರೆಗೂ ನಾನು ಸಿಕ್ಕಾಪಟ್ಟೆ ವೀಡಿಯೋಸ್ ಹಾಕಿದ್ದೀನಿ, ಲೆಕ್ಕನೇ ಇಲ್ಲ. ಸೊ 57K 57,000 ಜನ ಬಂದುಬಿಟ್ಟು ಮಾಜಲ್ಲಿ ನಮ್ಮನ್ನ ಬಂದುಬಿಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ, ಫಾಲೋ ಮಾಡ್ತಿದ್ದಾರೆ. ಸೊ ದಟ್ ಈಸ್ ಒನ್ ರೆವೆನ್ಯೂ ಸ್ಟ್ರೀಮ್ ಅಗೇನ್. ಸೊ ಅದರಲ್ಲಿ ಆಗ ಬಂತು, ಆಮೇಲೆ ಬರಲೇ ಇಲ್ಲ. ಸೊ ಇಲ್ಲಿವರೆಗೂ ಬಂದಿಲ್ಲ. ಓಕೆ, ಮಾಜ್ ಅದೊಂದು ಸ್ಟ್ರೀಮ್, ಥರ್ಡ್ ರೆವೆನ್ಯೂ ಸ್ಟ್ರೀಮ್. ಓಕೆ, ಈಗ ಫೋರ್ತ್ ರೆವೆನ್ಯೂ ಸ್ಟ್ರೀಮ್ ಥ್ರೂ ಮೈ ಮೊಬೈಲ್ ಇಸ್, ಫೋರ್ತ್ ಒನ್ ಬಂದುಬಿಟ್ಟು ಶೇರ್ ಚಾಟ್. ಓಕೆ, ಶೇರ್ ಚಾಟಲ್ಲಿ ನೀವು ರೆಗ್ಯುಲರಾಗಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ, ರೆಗ್ಯುಲರಾಗಿ ನೀವು ಪೋಸ್ಟ್ ಮಾಡ್ತಿದ್ದೀರಾ ಅಂದರೆ, ಸೊ ಶೇರ್ ಚಾಟ್ ಕ್ರಿಯೇಟರ್ಸ್ ಕಡೆಯಿಂದನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಡೆಫಿನೆಟ್ಲಿ ಸೊ ನಿಮಗೆ ಅಂತ ಏನಾದರೂ ಒಂದು ಅಮೆಝಾನ್ ವೋಚರ್, ಬೇರೆ ಏನಾದರೂ ಒಂದು ವಿಷಯ ಸಿಗುತ್ತೆ. ನನಗೂ ಒಂದು ವೋಚರ್ ಸಿಕ್ತು, ಬಟ್ ಇದು ಸ್ವಲ್ಪ ಕಮ್ಮಿ. ಬಟ್ ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಯಾರಾದರೂ ನಿಮಗೆ ಏನೋ ಒಂದು ಮಾಡ್ತಿದ್ಯಾ ಇಂದ ಕಾಸು ಇಟ್ಕೊಂಡು ಯಾರಾದರೂ ಕೊಡ್ತಾರಾ? ಒಂದು ರೂಪಾಯಿ ಯಾರಾದರೂ ನಿಮಗೆ ಕೊಡ್ತಾರಾ? ಇಲ್ಲ ಅಲ್ಲ. ಸೊ ಅದೇ ಥರ ಕಾಂಟೆಂಟ್ನ ಕ್ರಿಯೇಟ್ ಮಾಡೋದ್ರಿಂದ ಜಾಸ್ತಿ ಇದೆ, ಜಾಸ್ತಿ ರೆವಿನ್ಯೂ ಸ್ಟ್ರೀಮ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ನಾನು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ತಾನೆ ಇರ್ತೀನಿ. ಸೊ ಇನ್ನೂ ಒಂದು ಇನ್ಕಮ್ ಸೋರ್ಸ್ ಏನು ಅಂತ ಕೇಳಿದ್ರೆ, ಇಟ್ಸ್ ಶೇರ್ ಚಾಟಿಂದ ವೋಚರ್ ಬಂತು. ಸೊ ಅದು ಎಷ್ಟು ಅಂತ ಕೇಳಿದ್ರೆ 450 ರೂಪೀಸ್ಗೆ ವೋಚರ್ ಅನ್ನೋದನ್ನ ಕೊಟ್ಟಿದ್ದಾರೆ. ₹1 ಕೊಡೋ ಲೈಕ್ ನೋ ಒನ್ ಗಿವ್ಸ್ ಅಲ್ಲ. ಸೊ ಆ ಒಂದು 450 ರೂಪೀಸ್ನ ಇಟ್ಟಿನೇ ನಾನೀಗ ಒಂದೆರಡು ಬುಕ್ ತಗೊಂಡಿದ್ದೀನಿ. ಸೊ ಆ ಥರ ಬುಕ್ಸ್ ಮೇಲೆ ಸ್ವಲ್ಪ ಕ್ರೇಜ್ ನಂದು. ಇನ್ಮೇಲೆ ಯಾವ ಬುಕ್ಸ್ನು ತಗೊಳಲ್ಲ. ಇನ್ಮೇಲೆ ಬುಕ್ ತೊಗೊಬೇಕಂದ್ರೆ ಇರೋ ಬುಕ್ಗಳನ್ನ ಕಂಪ್ಲೀಟ್ ಮಾಡಬೇಕು, ಆಮೇಲೆ ತೊಗೊಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ದಟ್ಸ್ ಇಟ್, ದ ರೆವೆನ್ಯೂ ಸ್ಟ್ರೀಮ್. 4 ರೆವೆನ್ಯೂ ಸ್ಟ್ರೀಮ್ ಸೋ ಫಾರ್ ಕೀಪಿಂಗ್ ಮೈ ಮೊಬೈಲ್. ಸೊ ಇದರಲ್ಲಿಂದ ಇನ್ನೂ ರೆವೆನ್ಯೂ ಸ್ಟ್ರೀಮ್ಸ್ನ ನಾನು ಡೆವಲಪ್ ಮಾಡ್ಬೋದು. ಸೊ ಬೇರೆ ಈಗ ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ. ಇಂಗ್ಲೀಷ್ ಚಾನಲಲ್ಲಿ ಸೆಲ್ಫ್ ಇಂಪ್ರೂವ್ಮೆಂಟ್ ರಿಲೇಟೆಡ್ ಕಾಂಟೆಂಟ್ಸ್ನ ನಾನು ಬಂದುಬಿಟ್ಟು ಶೇರ್ ಮಾಡ್ತಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಇಷ್ಟೆಲ್ಲ ಮಾಡಿನೂ ನನ್ನ ಮದರ್ ಕಂಪನಿ, ಓಕೆ ಮದರ್ ಕಂಪನಿ ಅಂತ ಕೇಳಿದ್ರೆ ನಮ್ಮ ಯೂಟ್ಯೂಬ್. ಸೊ ಯೂಟ್ಯೂಬ್ ಬಾಬಾ ಮಾತ್ರ ನಮ್ಗೆ ಬಂದುಬಿಟ್ಟು ಹೆಲ್ಪ್ ಮಾಡ್ತಿಲ್ಲ ಇದನ್ನು ಮಾನಿಟೈಸ್ ಮಾಡೋಕ್ಕೆ. ಬಟ್ ಸ್ಟಿಲ್ ಇಟ್ಸ್ ಫೈನ್. ಸೊ ಐ ಲವ್ ಡೂಯಿಂಗ್ ವಾಟ್ ಐ ಆಮ್ ಡೂಯಿಂಗ್ ಅಲ್ಲ. ಸೊ ಇದರಿಂದನೇ ನನಗೆ ಬೇರೆ ರೆವೆನ್ಯೂ ಸ್ಟ್ರೀಮ್ಸ್ ಎಲ್ಲ ಬಂದಿದ್ದು. ಫಸ್ಟು ನಾನೊಂದು ವಿಡಿಯೋ ಅಂತ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದು ಯೂಟ್ಯೂಬ್ಗೆ, ಆಮೇಲೆ ಬೇರೆ ಎಲ್ಲ. ಸೊ ಇದರಿಂದ ನಾನು ಎಕ್ಸ್ಪೀರಿಯೆನ್ಸ್ ತೊಗೊತಾ ಇದ್ದೀನಿ. ಸೊ ಇಟ್ಸ್ ಮೈ ಏನಂತೇಳೋ ನನ್ನ ಸ್ಕೂಲ್ ಅಂತ ಹೇಳ್ಬೋದು, ನಾನೊಂದು ರಫ್ ನೋಟ್ ಅಂತ ಹೇಳ್ಬೋದು ಈ ಚಾನಲ್ನ. ಸೊ ನನಗೆ ಗೊತ್ತಿರೋದನ್ನೆಲ್ಲ ನಾನು ನಿಮ್ಮ ಮುಂದೆ ಹಾಕ್ತಾಯಿದ್ದೀನಿ. ಅದನ್ನು ನೀವು ನೋಡ್ತೀರಾ, ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ನೋಡ್ತೀರಾ. ದಟ್ ಈಸ್ ರಿಯಲಿ ಅಮೇಝಿಂಗ್ ಆ್ಯಂಡ್ ಗ್ರೇಟ್. ಸೊ ಇಲ್ಲಿವರೆಗೂ ನಮ್ಗೆ ಏನೇನೆಲ್ಲ ಆಗಿದೆ, ಏನೇನೆಲ್ಲ ಸಿಕ್ಕಿದೆಯೋ ಅದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆ್ಯಂಡ್ ಹ್ಯಾಪಿಯಾಗಿದ್ದೀನಿ. ಸೊ ಇನ್ನು ಮುಂದೆ ಈ ಒಂದು ವರ್ಷದಲ್ಲಿ ಸೊ ಜಾಸ್ತಿ ವಿಷಯಗಳನ್ನ ನಾನು ಮಾನಿಟೈಸ್ ಮಾಡೋಕ್ಕಿದ್ದೀನಿ. ಸೊ ಐ ವಿಲ್ ಡೂ ಒನ್ ಬೈ ಒನ್. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಆ ಥರ ಶೇರ್ ಮಾಡೋ ವಿಷಯಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ, ನೀವು ನಮ್ಮನ್ನ ಫಾಲೋ ಮಾಡ್ಕೊಬೇಕು, ಈ ಜರ್ನಿದಲ್ಲಿ ನಮ್ಮ ಜೊತೆ ಇರಬೇಕು ಅಂದರೆ ಸೊ ಯು ಕ್ಯಾನ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ದಿಸ್ ಚಾನಲ್. ಆಮೇಲೆ ಒಂದು ಲೈಕ್ ಬಟನ್ನ ಹಂಗೆ ಕ್ಲಿಕ್ ಮಾಡಿ, ಸೊ ದಟ್ ಈ ವಿಡಿಯೋ ಜಾಸ್ತಿ ಜನರಿಗೆ ಹೋಗುತ್ತೆ. ಒಂದು ಪ್ರೋತ್ಸಾಹ, ಒಂದು ಮೋಟಿವೇಶನ್, ಒಂದು ಇನ್ಸ್ಪಿರೇಷನ್, ಏನೇ ಒಂದು ವಿಷಯಗಳ್ನು ನೀವು ಬಂದುಬಿಟ್ಟು ಅವ್ರಿಗೆ ಶೇರ್ ಮಾಡಬೇಕು ಅಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸೊ ಇಟ್ಸ್ ಗಿವ್ಸ್ ಮಿ ಇಮ್ಮೆನ್ಸ್ ಪ್ಲೇಷರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸೋ ಫಾರ್. ಇಷ್ಟೊತ್ತವರೆಗೂ ನೋಡಿದ್ದೀರಾ ಅಂದರೆ ಇಟ್ಸ್ ಅ ಗ್ರೇಟ್ ಡೀಲ್. ಥ್ಯಾಂಕ್ ಯು ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ವಿಲ್ ಮೀಟ್ ಯು ಇನ್ ಅನದರ್ ಇಂಪಾರ್ಟೆಂಟ್ ವಿಡಿಯೋ. ಅಂಟಿಲ್ ದೆನ್ ಸೈನಿಂಗ್ ಆಫ್, ದಿಸ್ ಇಸ್ ಕೋಚ್ ಅಕ್ಷಯರಾಮ್. ಸ್ಟೇ ಫಿಟ್ ಆ್ಯಂಡ್ ಸ್ಟೇ ಹೆಲ್ದಿ.